ನಾವು ಅನೇಕ ವರ್ಷಗಳಿಂದ ಹೇಳ್ಕೊತ ಬಂದಿದ್ವಿ, ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು. ದಿವಂಗತ ಉಮೇಶ್ ಕತ್ತಿ ಅವರ ಕೂಗಿತ್ತು, ಪಾಪ ಕೈಲಾಸವಾಸಿಗಳಾದರು. ಅವರ ಕೂಗು ವಿಧಾನಸೌಧ ಗಡಗಡ ನಡಗಿತ್ತು. ಆದರೆ ಈಗ ಮತ್ತೊಬ್ಬ ಉತ್ತರ ಕರ್ನಾಟಕದ ಗಂಡ ಮೆಟ್ಟಿನ ನಾಡಿನಲ್ಲಿ ಒಬ್ಬ ಕಾಗವಾಡ ಶಾಸಕ ಕೂಗೆಬ್ಸಾನ. ಇವತ್ತು ಆ ಕೂಗಿಗೆ ಎಲ್ಲರೂ ಬೆನ್ನು ಹತ್ತಬೇಕು. ಉತ್ತರ ಕರ್ನಾಟಕ ಪ್ರತ್ಯೇಕ ಆದ್ರೆ ನಮಗೆಲ್ಲ ಸವಲತ್ತು ಸಿಗೋದು. 500 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಕಟ್ಟಿದಂಥ ಸುವರ್ಣಸೌಧಕ್ಕೆ ಶಕ್ತಿ ಬರಬೇಕಾದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು. ಆ ಹೋರಾಟಗಾರರಿಗೆ ಶಕ್ತಿ ತುಂಬಬೇಕು. ಎಷ್ಟು ಹೋರಾಟ ಮಾಡಿ ಇವತ್ತು ಕರ್ನಾಟಕದ ಹೈಕೋರ್ಟನ್ನು ಧಾರವಾಡಕ್ಕೆ ತಂದ್ರಿ. ಬಿ ಡಿ ಹಿರೇಮಠ, ಅಶೋಕ್ ಪೂಜಾರಿ, ಭೀಮಸಿ ಗಡಾದನಂಥವರು, ಅನೇಕ ಲಕ್ಕನ ಸಂಸುದ್ದೀನಂಥವರು, ಅನೇಕ ಹೋರಾಟಗಾರರು ಇವತ್ತು ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕಕ್ಕೆ ಸಚಿವಾಲಯಗಳು ಬರಬೇಕು, ಆ ಉತ್ತರ ಕರ್ನಾಟಕದ ಸುವರ್ಣ ಕರ್ನಾಟಕದಲ್ಲಿ ಎಲ್ಲ ಕಚೇರಿಗಳು ಬರಬೇಕು ಅನ್ನೋ ಕನಸೈತಲ್ರಿ. 1000 ಕಿಲೋಮೀಟ್ರ್ ಹೋಗಬೇಕು ರಾತ್ರಿ ವಸ್ತಿಗೆ, 4 ದಿವಸ ಬಿದ್ದರೆ ಅಲ್ಲಿ ಕೆಲಸ ಆಗುವ ಸಚಿವಾಲಯ ಇಲ್ಲಿ ಬರಬೇಕು. ಕಲ್ಯಾಣ ಕರ್ನಾಟಕದವ್ರು ಮಾಡ್ಕೊಂಡ್ರೆ ನಮಗೇನಾಗೈತಿ ಕೊರತೆ? 96 ಶಾಸಕರು ಇದರ ಬಗ್ಗೆ ಫೈಟ್ ಮಾಡಬೇಕು. ಇದರ ಸಲುವಾಗಿ ಹೋರಾಟ ಇನ್ನು ಪ್ರಾರಂಭ ಆಗಬೇಕು. ಈ ಹೋರಾಟದ ಕೆಚ್ಚು ಉತ್ತರ ಕರ್ನಾಟಕದ ಪ್ರತ್ಯೇಕ ಧ್ವಜ ಹಾರಬೇಕು. ಈ ಹೋರಾಟಕ್ಕೆ ಸರ್ವರು ಬೆಂಬಲ ಕೊಡಬೇಕು. ಪ್ರತ್ಯೇಕ ಕರ್ನಾಟಕ ಆಯ್ತಂದರೆ ಉತ್ತರ ಕರ್ನಾಟಕ, ಇದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ಸಹಿತ ಒಪ್ಪಿದಾರ. ಎಷ್ಟೋ ರಾಜ್ಯಗಳನ್ನು ಮಾಡ್ತೀನಿ ಅಂಥೇಳಿ ಅವರು ಅನೇಕ ಬಾರಿ ಹೇಳಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕಸೂ ಸಹಿತ ಅವರ ಹೆಸರಿನಲ್ಲಿ ಐತಿ. ಪ್ರಧಾನಮಂತ್ರಿ ಮೋದಿ ಮನಸ್ಸು ಪಟ್ರ ಉತ್ತರ ಕರ್ನಾಟಕ ಒಂದು ವಾರದಾಗ ಆಗ್ಬೋದು ರೀ. ಇದು ಪ್ರತ್ಯೇಕ ಆಗಲೇಬೇಕು. ನಾವು ಅನೇಕ ರೀತಿಯಿಂದ ಹೋಗಿ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ವಾಸ ಮಾಡಿ ಅನೇಕ ತೊಂದರೆಗಳನ್ನು ಅನುಭವಿಸಿದ್ವಿ. ಆದರೆ ನಮ್ಮ ಕೆಲಸಗಳು ಆಗೋದು. ಆದರೆ ಉತ್ತರ ಕರ್ನಾಟಕ ಇಲ್ಲಿ ಸುವರ್ಣ ಕರ್ನಾಟಕದಲ್ಲಿ ಆಯ್ತಂದ್ರೆ ಸಚಿವಾಲಯ ಬತ್ತಂದ್ರೆ ಎಲ್ಲ ಅಧಿಕಾರಿ ವರ್ಗ ಅಲ್ಲಿ ಬರಬೇಕು, ಎಲ್ಲರ ಕೆಲಸ ಅಲ್ಲಿ ಆಗಬೇಕು. ಈ ಏನು ಹೋರಾಟ ಮಾಡಕತ್ತಾರ ಜಾಮದಾರ್ ಸಾಹೇಬ್ರದ ಪುಸ್ತಕ ಸಹಿತ ಇವತ್ತು ಓದಬೇಕು. ನಮಗೆ ಏನೇನು ತೊಂದರೆ ಮಾಡ್ಯಾರ, ನಾವು ಎಷ್ಟು ಹಿಂದುಳಿದಿದ್ದೀವಿ ಉತ್ತರ ಕರ್ನಾಟಕದವರು ಅನ್ನೋದು ಡಾಕ್ಟರ್ IAS ಜಾಮದಾರ್ ಸಾಹೇಬ್ರ ಪುಸ್ತಕ ಓದಬೇಕು. ಅವರನ್ನು ಸಹಿತ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋರಾಟ ತೀವ್ರಗೊಳ್ಳಬೇಕು. ಶಕ್ತಿಯುತವಾಗಿ ಹೋರಾಟ ಮಾಡಿದರೆ ಮಾತ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ತೈತಿ. ರಾಜು ಕಾಗೆಗೆ ಬೆಂಬಲ ಕೊಡಬೇಕು. ಅದೇ ರೀತಿ ಈಗ ಎಲ್ಲ ಶಾಸಕರು ಸಹಿತ ರಾಜು ಕಾಗೆಗೆ ಬೆಂಬಲ ಕೊಡಬೇಕು. ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಪತ್ರ ಬರೆದಂಥ ಲಿಖಿತವಾಗಿ ಈ ರಾಜು ಕಾಗೆನ ಮೆಚ್ಚಬೇಕು. ಇವತ್ತು ರಾಜು ಕಾಗೆ ಮಾಡಿದ ಕೆಲಸ ಮುಂದಿನ ಪೀಳಿಗೆ ನೆನೆಸ್ತೈತಿ. ಉತ್ತರ ಕರ್ನಾಟಕ ಪ್ರತ್ಯೇಕ ಆದ್ರೆ ಎಷ್ಟು ತೊಂದರೆಗಳು ನಮಗೆ ತಪ್ಪತಾವ. ನಮ್ಮ ITBT ಹುಡುಗರಲ್ಲಿ ನೆಲೆಸಬೇಕು. ಇಲ್ಲೆಲ್ಲ ITBT ಬರಬೇಕು. ಸಾವಿರಾರು ಯುವಕರು ನಮ್ಮ ನಿರುದ್ಯೋಗದಿಂದ ಹೊರ ರಾಜ್ಯಕ್ಕೆ ಪಲಾಯನ ಮಾಡಕತ್ತಾರ, ಅದು ತಪ್ಪಬೇಕು. ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಸ್ಥಾಪನೆ ಆಗಬೇಕು. ಉತ್ತರ ಕರ್ನಾಟಕದ ಖಡಕ್ ಜವಾರಿ ಕಾಕ ಹೇಳಾಕತ್ತಾನ, ಖಡಕ್ ರೊಟ್ಟಿ ಕಾರಬೇಳಿ ಭಾಳ ಖಡಕ್ ಐತಿ. ಅದರ ಸಲುವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡುವ ಸಲುವಾಗಿ ಹೋರಾಟ ಮಾಡೋನಲ್ರಿ. ಇದಕ್ಕೆ ಯಾರು ಅಪಸ್ವರ ಮಾಡಕ್ಕೆ ಹೋಗ್ಬೇಡ್ರಿ. ಅಪಸ್ವರ ಮಾಡಿದರೆ ನಿಮಗೆ ಅದಕ್ಕೆ ತಿಳಿದಿಲ್ಲ ಅಂತ ತಿಳ್ಕೊಬೇಕಾಕೈತಿ. ಉತ್ತರ ಕರ್ನಾಟಕ ಎಂದೋ ಪ್ರತ್ಯೇಕ ಆಗಬೇಕು. ಅಖಂಡ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದೈತಿ. ಸಚಿವಾಲಯ ಮಾಡುವ ಸಲುವಾಗಿ 500 ಕೋಟಿ ರೂಪಾಯಿ ಸುವರ್ಣಸೌಧ ಯಾಕೆ ಕಟ್ಟ್ರಿ? ಅದು ಮುಂದಿನ ವಿಚಾರದಿಂದನೇ ಕಟ್ಟಿದ್ದು. ಅದರ ಸಲುವಾಗಿ ಅಲ್ಲಿ ಎಲ್ಲ ಕಚೇರಿಗಳು ಬರಬೇಕು. ಆ ಕಚೇರಿಗಳು ಬಂದರೆ ಜನರಿಗೆ ಅನುಕೂಲ ಆಗ್ತೈತಿ. ಹಂಗಾದ್ರೆ ಉತ್ತರ ಕರ್ನಾಟಕದ ಮಹಾಜನತೆ ಈ ವಿಡಿಯೋ ನೋಡಿದ ತಕ್ಷಣ ಏನು ಅನಿಸಿಕೆಗಳದಾವ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಯೂಟ್ಯೂಬ್ದಾಗ ಬಟನ್ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಮಾಡ್ತಾ ಇದ್ದೀರಿ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ. ನೀರಾವರಿ ಆಗಲಿ, ಶಿಕ್ಷಣ, ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ಪ್ರಗತಿಯನ್ನು ಮಾಡ್ಕೋತೀವಿ. ನಮಗೆ ಫಂಡ್ಸ್ ಹೆಚ್ಚು ಬರ್ತಾವ ಅಂತೇಳಿ ನಮ್ಮ ಒಂದು ಕೂಗು. ಅದಕ್ಕೆ ಎಲ್ಲರೂ ಸರ್ಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ. ಸರ್ಕಾರ ತಮ್ಮದ ಇದೆ, ಯಾಕೆ ಅನುದಾನ ಕಡಿಮೆ ಆಗ್ತಾ ಇದೆ ಅಂತ? ಯಾವೇ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ, ವಿರೋಧ ಪಕ್ಷದ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲನೇ ಹಿಡ್ಕೊಂಡು ಈಗ ಸ್ವತಂತ್ರ ಸಿಕ್ಕಾಗಿಂದೂ ಅನ್ಯಾಯ ಆಗೈತಿ. ಸರ್ ಅವಿರೋಧವಾಗಿ ಆಯ್ಕೆ ಆಗ್ತಾರ, ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನ ಯಾಕ? ಎಲ್ಲಾರು ಅನೌನ್ಸ್ಮೆಂಟ್ ಎಲ್ಲಾರು ಒಕ್ಕಟ್ಟಾಗಿ ಮಾಡಿದಾರೆ. ಯಾವುದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ, ಉಪಾಧ್ಯಕ್ಷ ಆಗಿಲ್ಲ. ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡೂ ಕೂಡಿಸಿ ನಾನು ಮುಂದಾಳತ್ವ ತಗೊಂಡ ಎಲ್ಲ ಸರಿ ಮಾಡಿ ಮಾಡಿಸಿದೀವಿ. ನಾ ಆಕಾಂಕ್ಷಿ ಇದ್ದೀನಿ, ಹೋಗಿ ಇವತ್ತು ಹೊಂಟಿದ್ದೀನಿ, ನಾಳೆ ಹೋಗಿ CM ಒತ್ತಾಯ ಮಾಡಿ ತಗೋತೀನಿ. ಯಾವ ಬೆಂಬಲ ಇಲ್ಲ, ಯಾವ ಪಕ್ಷ ಇಲ್ಲ. ನೀವು ಟಿವಿ ಮಾಧ್ಯಮದವ್ರು ಸುಮ್ಮನೆ ಬೆಳೆಸಾದ್ರೆ